ಇನ್ನು ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ವಿಜಯೇಂದ್ರ ಹಠಾವೋ ಚಳವಳಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ದೆಹಲಿಯಲ್ಲಿರುವ ರೆಬಲ್ ಟೀಮ್ ಹೈಕಮಾಂಡ್ನ ಹಲವು ನಾಯಕರನ್ನ ಭೇಟಿ ಮಾಡಿ ರಾಜ್ಯ ಬಿಜೆಪಿಯ ವಸ್ತು ಸ್ಥಿತಿಯನ್ನ ವಿವರಿಸೋಕೆ ನೋಡಿದ್ದಾರೆ. ನಿನ್ನೆ ರಾತ್ರಿ ನಡ್ಡಾರನ್ನ ರಮೇಶ್ ಜಾರಕಿಹೊಳಿ ಭೇಟಿಯಾದರಂತೆ. ಇವತ್ತು ಬಿಎಲ್ ಸಂತೋಷರನ್ನ ಕುಮಾರ್ ಬಂಗಾರಪ್ಪ ಭೇಟಿ ಮಾಡಿದ್ದಾರಂತೆ. ನಾಳೆ ಯತ್ನಾಳ್ ನೇತೃತ್ವದಲ್ಲಿ ಮತ್ತೊಮ್ಮೆ ಹೈಕಮಾಂಡ್ ಭೇಟಿ ಆಗುತ್ತೆ ಅಂತಿದ್ದಾರೆ. ವಿಜಯೇಂದ್ರ ಬದಲಾಗಬೇಕು, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀಲೇಬೇಕು ಅಂತ ರೆಬಲ್ ಟೀಮ್ ಒತ್ತಾಯ ಮಾಡ್ತಾನೆ ಇದ್ದಾರೆ. ಅತ್ತ ರೆಬಲ್ ಟೀಮ್ ದೆಹಲಿಯಲ್ಲಿ ಇರುವಾಗಲೇನೆ ಇತ್ತ ವಿಜಯೇಂದ್ರ ಬಣ ನಾಳೆ ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಭೆ ಸೇರೋಕೆ ತೀರ್ಮಾನವನ್ನ ಮಾಡಿದ್ದಾರೆ. ಅವರು ಏನ್ ಬೇಕಾದ್ರೂ ದೂರು ಕೊಟ್ಕೊಳ್ಳಿ ಅಂತ ವಿಜಯೇಂದ್ರ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ಬೆಳವಣಿಗೆಗಳ ಸಿಟಿ ರವಿ ಬೇಸರ ಹೊರ ಹಾಕಿದ್ದಾರೆ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷರ ಜೊತೆಗೆ ವಿಪಕ್ಷ ನಾಯಕರು ಬದಲಾಗಬಹುದು ಅಂತ ಕಾಂಗ್ರೆಸ್ನ ಮುಖಂಡ ಲಕ್ಷ್ಮಣ ಸವದಿ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ನಿಲುವು ಬದಲಾವಣೆ ಇಲ್ಲ. ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು. ಅದು ಯಾವುದಕ್ಕೂ ಕೂಡ ನಾವು ಒಪ್ಪೋದಿಲ್ಲ. ಏಕೆಂದರೆ ವಿಜಯೇಂದ್ರ ಅವ್ರ ಕೈಲಿ ಎಲ್ಲರನ್ನ ಸರಿದೂಗಿಸ್ತಕ್ಕಂಥ ಶಕ್ತಿ ಅವ್ರು ಕಳೆದುಕೊಂಡಿದ್ದಾರೆ. ಚುನಾವಣೆ ಆಗಲಿ, ಜನರ ಮುಂದೆ ನಾವು ಏನು ವಿಷಯ ನಮ್ಮ ಕಾರ್ಯಕರ್ತರ ಮುಂದೆ ಇಡೋದು ಇರ್ತೀವಿ, ಅವರು ಇಡೋದು ಇರಲಿ. ನಮ್ಮ ಬಣದಿಂದ ಜಾತಿವಾರ ಯಾರಿಗೆ ನಾವು ಕೋಷ್ಟಕ್ಕೆ ಹಾಕೊಂಡಿವಿ ಅದ್ರ ಪ್ರಕಾರ ಮಾಡ್ತೀವಿ. ಲಿಂಗಾಯತರು ಮಾಡಬೇಕಾಗಿತ್ತಂದ್ರೆ ನಾನೇ ಸ್ಪರ್ಧಿ. ಶಾರ್ಟ್ ಔಟ್ ಅಂದ್ರೆ ವಿಜಯೇಂದ್ರ ಹೋದ್ರೆ ಎಲ್ಲ ಶಾರ್ಟ್ ಔಟ್ ಆಗ್ತಾವೆ. ದೆಹಲಿ ವರಿಷ್ಠರ ಮುಂದೆ ಅವ್ರು ಏನು ಅಭಿಪ್ರಾಯ ತಿಳಿಸ್ಬೇಕೋ ತಿಳಿಸ್ಲಿ. ನಾನು ದೆಹಲಿ ನಾಯಕರ ಸಂಪರ್ಕದಲ್ಲಿದ್ದೇನೆ, ಏನು ಮಾಹಿತಿ ಕೊಡಬೇಕು ಕೊಟ್ಟಿದ್ದೇನೆ. ಈಗ ಆಗ್ತಿರುವ ಬೆಳವಣಿಗೆಗಳು ನನಗಂತೂ ಸಮಾಧಾನ ತಂದಿಲ್ಲ. ಪಕ್ಷಕ್ಕೆ ಮಾಲೀಕರು ನಾವಲ್ಲ, ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಪಕ್ಷದ ಮಾಲೀಕರು. ಅವರಿಗೆ ನೋವಾಗುವಂತೆ, ಅವರಿಗೆ ದುಃಖ ತರುವಂತೆ ನಾವ್ಯಾರೂ ನಡ್ಕೊಳ್ಬಾರ್ದು. ನಾನು ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನಾನು ಹೇಳಕ್ಕೆ ಬರಲ್ಲ, ಅವರೇ ಹೇಳಬೇಕು. ಅಲ್ಲೇನಾಗಿದೆ, ಅಧ್ಯಕ್ಷನ ಚೇಂಜ್ ಮಾಡಬೇಕು ಅನ್ನೋದು ಒಂದು, ಅಧ್ಯಕ್ಷ ಬೇರೆ ಆದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕನ ಚೇಂಜ್ ಮಾಡಬೇಕು ಅನ್ನೋದು ಒಂದು ಚರ್ಚೆ ನಡೆದಿದೆ. ನಾನು ಆ ಪಕ್ಷದಲ್ಲಿದ್ದು ಭಾಳಷ್ಟು ಸ್ನೇಹಿತರು ನನಗೆ ಅಲ್ಲಿದ್ದಾರೆ. ಅಶೋಕ್ ಅಣ್ಣ ನಿಮ್ಮದು ಚೀಟ ಸರ್, ಡೆಲ್ಲಿ ನಾಯಕರು ಈಗ ಸೆಷನ್ನು ನಾಳೆ ದೆಹಲಿ ಚುನಾವಣೆ ಅಂತ ಇರಬೇಕಾದ್ರೆ ಇವ್ರನ್ನೆಲ್ಲ ಭೇಟಿ ಇಲ್ಲ, ನಾಳೆ ಇಲ್ಲ. ಸೊ ಈ ಸಂದರ್ಭದಲ್ಲಿ ಅವ್ರಗಳ ಭೇಟಿ ಸಾಧ್ಯ ಆಗಿರುತ್ತೆ ಅಂತ ಅನ್ಸುತ್ತೆ ಸರ್? ಗೊತ್ತಿಲ್ಲ. ಅವ್ರುಗಳು ಹೇಳ್ತಾ ಇದ್ದಾರೆ ಭೇಟಿ ಮಾಡಿ ಅಪಾಯಿಂಟ್ಮೆಂಟ್ ಕೊಡ್ತಾರಾ ಅಥವಾ ನಿಮ್ಮನ್ನು ಕೇಳ್ಕೊಟ್ಟಿದ್ದಾರಾ? ಇಲ್ಲ. ಮತ್ತು ನೀವು ನನ್ನನ್ನು ಪ್ರಶ್ನೆ ಕೇಳಿದ್ರೆ ನಾನು ಹೆಂಗೆ ಉತ್ತರ ಕೊಡಲಿ ಅದಕ್ಕೆ? ಅವ್ರು ಮೀಟ್ ಮಾಡ್ತಾರಾ ಇಲ್ಲವಾ ಅಂತ. ಬಟ್ ಸರ್, ಈಗ ಹಿರಿಯರಾಗಿರುವಂಥವ್ರು ಕಿರಿಯರಿಗೆ ಮಾರ್ಗದರ್ಶನವನ್ನ ಮಾಡಬೇಕು ಅಂತ ನಾವು ಸಾಮಾನ್ಯವಾಗಿ ಕೇಳ್ತೀವಿ. ಯಾರು ಕಿರಿಯರು, ಯಾರು ಹಿರಿಯರು? ಈಗ ವಿಜೇಂದ್ರ ಅವ್ರನ್ನ ಅವ್ರು ಕಿರಿಯರು ಅಂತ ತಿಳ್ಕೊಂಡಿದ್ದಾರೆ. ಅವರೆಲ್ಲ ಹಿರಿಯರಾಗಿರೋದ್ರಿಂದ. ಯಾರು ಹಿರಿಯರು? ಯಾರು? ಈಗ ಯತ್ನಾಳ್ ಅವರು ಇವರೆಲ್ಲ ಹಿರಿಯರು. ನಾವು ಅವಾಗಿಂದ ಯಡಿಯೂರಪ್ಪನವ್ರ ಕಾಲದಿಂದಲೂ ಇದೀವಿ, ನಾವು ಪಕ್ಷ ಕಟ್ಟಿದೀವಿ ಅಂತಿದ್ದಾರೆ. ಮಾರ್ಗದರ್ಶನ ಮಾಡಬೇಕಾ ಇಲ್ಲ ಕಿರಿಯರನ್ನ ತೊಳೆಯುವಂತ ಕೆಲಸ ಆಗಬೇಕಾ? ಎಲ್ಲ ಸರಿನೂ ಹಿರಿಯರು ಕಿರಿಯರಿಗೆ ಮಾರ್ಗದರ್ಶನ ಮಾಡಿಬಿಡ್ತಾರಾ? ಎಲ್ಲ ಸರಿನೇ ಸರ್. ಎಷ್ಟೋ ಸಲ ಹಾಗಾದ್ರೆ ಮೋದಿ ಯಾಕೆ ರಾಹುಲ್ ಗಾಂಧಿಗೆ ಮಾರ್ಗದರ್ಶನ ಮಾಡ್ತಿಲ್ಲ? ಅದು ವಿರೋಧ ಪಕ್ಷಗಳಲ್ಲ ಸರ್, ಪಕ್ಷದ ಒಳಗಡೆ ಇರೋದು. ಪಕ್ಷದ ಒಳಗಡೆನಲ್ಲಿ. ಪಕ್ಷದ ಒಳಗಡೆನಲ್ಲೇ ಯಾಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ಮಾರ್ಗದರ್ಶನ ಮಾಡಲ್ಲ? ಹಿರಿಯಿರ್ತಾನೆ ಅವರು. ಅದ್ಯಾಕದು? ಅದೇನು ನಿಯಮ ಅದು? ಬಟ್ ಒಳಗಡೆ ಆಚೆ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಕ್ವಶನ್ ಇಟ್ ಸೆಲ್ಫ್ ಇಸ್ ನಾಟ್ ಕರೆಕ್ಟ್. ಮುಂದಕ್ಕೆ ಬನ್ನಿ, ಏನಾದ್ರು ಇದ್ರೆ ಹೇಳಿ. ಈಗ ಹೇಳಿದ್ರೆ ಮುಂದಕ್ಕೆ ಹೋಗ್ತಿದ್ರೆ ಈ ಕಿತ್ತಾಟಗಳು ನಿಲ್ಲೋ ಲಕ್ಷಣಗಳಂತೂ ಅದೆಲ್ಲ ನಂಗೆ ಗೊತ್ತಿಲ್ಲ. ಅವ್ರು ಏನು ಪಡ್ಕೊಂಡು ಸಾಗಿ ನನಗೇನು ಹೋಗ್ಬೇಕು? ಅವ್ರು ಇದ್ರಷ್ಟು ಹೋದ್ರಷ್ಟು. ಈಗ ಅಲ್ಲ ಸರ್, ರಾಜ್ಯದ ಜನತೆ ಯಾರು ರಾಜ್ಯದ ಜನತೆ? ಇವ್ರನ್ನ ಕಾಯ್ಕೊಂಡು ನಾನು ಕೋಳಿ ಕೂಗಿಸ್ಕೊಂಡು ಬೇಳೆ ಬೇಯಿಸ್ಕೊಂಡು ತಿನ್ಕೊಂಡ್ ಬರ್ತಾ ಇದ್ದೀನಿ ಮನೆಗೆ. ಸರ್ಕಾರವನ್ನ ಯಾವ ಸರ್ಕಾರ ರೀ? ಇಂಥವ್ರುಗಳ ಸರ್ಕಾರ ನಡೆಸೋ ಬದಲು ಅಯೋಗ್ಯರು ಬಾಯಿ ಮುಚ್ಕೊಂಡಿರೋದು ಬೆಟರು. ಕಾಂಗ್ರೆಸ್ ನಡೆಸಲಿ ಸರ್ಕಾರನ. ಅಲ್ಲ, ವಿರೋಧ ಪಕ್ಷ ಯೋಗ್ಯರಲ್ಲ. ಇವರು ವಿರೋಧ ಪಕ್ಷವಾಗೋಕ್ಕೂ ಅಲ್ಲ, ಆಡಳಿತ ಪಕ್ಷವಾಗೋಕ್ಕೂ ಅಲ್ಲ. ಇವರು ಎರಡಕ್ಕೂ ಯೋಗ್ಯರಲ್ಲ ಇವರು ಇವತ್ತಿನ ಸ್ಥಿತಿಯಲ್ಲಿ. ಹಾಗಾಗಿ ಇವ್ರು ಅಲ್ಲೇ ಇರಬೇಕು, ಹಿಂಗೆ ಬಡದಾಡ್ಕೊಂಡು ಸಾಯ್ಬೇಕು. ಕಾಂಗ್ರೆಸ್ನವರೇ ಆಳ್ಲಿ, ಸುಮ್ಮನೆ ಕಟ್ಟಡಗಳನ್ನು ತೊಗೊಂಬಂದು ಯೂಸ್ಲೆಸ್ ಫೆಲೋಸು. ಒಬ್ಬೊಬ್ರಿಗೂ ಸಾಕಾಗೋಗಿದೆ ಹೇಳಿ ಹೇಳಿ. ಮಾನ ಮರ್ಯಾದೆ ಇಲ್ಲ, ನಾಚಿಕೆ ಇಲ್ಲ ಇವ್ರಿಗೆ. ಇವ್ರಿಗೆ ಪಾಠ ಬೇರೆ ಹೇಳ್ಬೇಕಂತ. ಯಾವನ್ರಿ ಅವ್ನು ಹೇಳ್ದವನು ಕಿರಿಯರು ಹಿರಿಯರು ಅಂತೆಲ್ಲ ಪಾಠ ನಿಮಗೆ? ನನಗೆ ಬುರುಡ ಬಿಡಕ್ಕೆ ಬಂದಿದ್ದೀರಾ ನೀವು? ಹಂಗಾರೆ ಅಂದರೆ ನಾನು ಹೇಳ್ತಿರೋದು ಇದಕ್ಕಲ್ಲ, ಅವ್ರುಗಳು ಬಿಡ್ತಾರಲ್ಲ ಆ ಟೈಪಲ್ಲಿ. ಏನೋ ಬಿಡೋಣ ನಡಿ, ನಾನು ಒಂದು ಬಿಡ್ತೀನಿ ಅಂತ. ಹಾಗಲ್ಲ ಸರ್. ಈಗ ಎಷ್ಟೋ ಸಲ ನಾವೇ ತಪ್ಪು ಮಾಡಿದಾಗ ಹೈಕಮಾಂಡ್ಗೆ ಗೊತ್ತಿಲ್ಲದೆ ಇರೋದು ಏನಾದ್ರು ಇರಕ್ಕೆ ಸಾಧ್ಯ ಇದೆಯೇನ್ರಿ ಈ ವಿಚಾರದಲ್ಲಿ? ಸುಮ್ಮನೆ ಕೇಳ್ತಾ ಇದ್ದೀರಲ್ಲ ಇಬ್ರು ಕೂತ್ಕೊಂಡು. ದಿ ಸೋಕಾಲ್ಡ್ ಹೈಕಮಾಂಡ್ಗೆ, ವಿಶ್ವಗುರುಗೆ, ಮೋದಿ ವಿಶ್ವಗುರು ಸಾಹೇಬ್ರಿಗೆ, ಸಾಹೇಬ್ರಿಂದ ಹಿಡಿದು ಅಮಿತ್ ಶಾ ವರ್ಗೆ ಗೊತ್ತಿಲ್ಲದೆ ಇರೋದು ಏನಾದ್ರು ಇರಕ್ಕೆ ಸಾಧ್ಯ ಇದೆಯೇನ್ರಿ ಇವಾಗ ಇಲ್ಲಿ ನಡೀತಿರೋದ್ರಲ್ಲಿ? ಎಲ್ಲವೂ ಗೊತ್ತಿದೆ. ಈಗ ಅದೇನೋ ರೆಬೆಲ್ ಅಂತೆ, ಪ್ರೋ ಟೀಮ್ ಅಂತೆ, ಆ ಟೀಮ್ ಅಂತೆ, ಈ ಟೀಮ್ ಅಂತೆ ಅಂತ ಹೋಗಿ ಡೆಲ್ಲಿಗೆ ಹೇಳಬೇಕಾ? ಹೇಳೋವರೆಗೂ ಇವ್ರು ಕತ್ತೆ ಕಾಯ್ತಿದ್ರಂತ ಹೈಕಮಾಂಡ್ ಅವರು. ಸಂತೋಷ್ಗೆ ಏನು ಗೊತ್ತೇ ಇಲ್ವಂತ ಕರ್ನಾಟಕದಲ್ಲಿ. ಮ್ಯಾಪ್ ಎಲ್ಲಿದೆ ಕರ್ನಾಟಕ? ಯಾವ ಕಡೆಗಿದೆ ಇಂಡಿಯಾನಲ್ಲಿ ಮ್ಯಾಪಲ್ಲಿ? ಬೆಂಗಳೂರು ಅಂತ ಒಂದು ಊರಿದೆಯಾ?
ಓಲೊಬ್ಬ ಅಧ್ಯಕ್ಷರಿದಾರ ಹಂಗಂತ ಅವ್ರದ್ದು ಅವ್ರ ಜ್ಞಾನ ಇಲ್ವಂತ ಇವೆಲ್ಲ ಇವ್ರೋಗಿ ಹೇಳಬೇಕಂತ ಇಲ್ಲಿವರೆಗೂ ಏನಂತೆ ಕಳೆಕ ಬೀಜ ತಿಂತಿದ್ರಂತ. ಬಟ್ ಸೂತ್ರಧಾರಿಗಳೇ ಎಲ್ಲದಕ್ಕೂ ಅವರೇ ಕಾರಣ, ಸೂತ್ರಧಾರಿಗಳು ಅವರೇ ಕಾರಣ. ಹಾಗಾಗಿ ಅವರೇ ಅನುಭವಿಸ್ಲಿ, ಅವರೇ ಹಾಳಾಗಿ ಹೋಗಲಿ ಅಂತ ರಾಜ್ಯದ ಜನರ ಶಾಪ. ನನಗೆ ಸಂಬಂಧವಿಲ್ಲ, ನನಗೆ ಯಾವ ಪಾರ್ಟಿ ಇದ್ರೂ ಒಂದೇ. ರಾಜ್ಯದ ಜನರ ಶಾಪ ಏನು ಅಂದರೆ ನಿಮ್ಮಂತಹ ಯೋಗ್ಯತೆ ಇರುವವರು ಇರಬಾರ್ದು. ಬೆಟರು, ನೀವು ಇಲ್ಲದೆ ಇರೋದೇ ಬೆಟರು. ರಾಜ್ಯದಲ್ಲಿ ನಾನು ಹೇಳ್ತಾ ಇರೋದು, ಯಾರ ಮೇಲೆ ಬಿಡ್ತಾ ಇದ್ದೀರಿ ರೈಲ್ನ ನೀವು ಬಂದು? ಅದೇನೋ ದೂರು ಕೊಡ್ತಾರಂತೆ, ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಷ್ಟೇ. ರಾಜ್ಯದಲ್ಲಿ ವಿಪಕ್ಷ ನಾಯಕರು ಬದಲಾಗ್ತಾರೆ ಅಂತ ಸವದಿ ಹೇಳಿದ್ದಾರೆ, ಅದು ಸರಿ. ಅಧ್ಯಕ್ಷರಾದಾಗ ಜಾತಿ ಸಮೀಕರಣದಲ್ಲಿ ವ್ಯತ್ಯಾಸ ಏರುಪೇರು ಆಗಬಹುದು, ಆಗಲೇಬೇಕು ಅಂತಲ್ಲ, ಆಗಬಹುದು, ಸರಿ. ಆಮೇಲೇನು? ಬಟ್ ಚುನಾವಣೆ ನಡೆದಿದೆಯಾ ಸರ್? ಬಿಜೆಪಿ ಅಧ್ಯಕ್ಷ ರಾಜ್ಯ ಹಂಗೆ ನಡೆಯೋದೇ ಇಲ್ಲ, ಎಲೆಕ್ಷನ್ ನಡೆಯೋದೇ ಇಲ್ವಾ ಸರ್? ಹಂಗೆ ನಡೆಯೋದೇ ಇಲ್ಲ ಅಧ್ಯಕ್ಷ ಪದವಿ. ಬಟ್ ಈಗ ಯಾಕೆ ಚುನಾವಣೆ? ಹೈಕಮಾಂಡಿನ ಚುನಾವಣೆ ಎಲೆಕ್ಷನ್ ನಡೀಬಹುದು, ನಡೆದಿದೆ. ಓಕೆ, ಹೈಕಮಾಂಡ್ನ ಆಶೀರ್ವಾದ ಯಾರ ಕಡೆಗಿದೆ ಎಂಬ ಮಾಹಿತಿ ಹಬ್ಬತ್ತೋ ಅವ್ರು ಗೆಲ್ತಾರೆ ಅಷ್ಟೇ. ವೋಟಿಂಗ್ ಸೋನಿಯಾ ಗಾಂಧಿ ವಿರುದ್ಧ ಕಂಟೆಸ್ಟ್ ಮಾಡಿದ್ರು. ಓಕೆ, ಅವ್ರ ಹೆಸರೇನು? ಬಿಜೆಪಿ ಸೇರ್ಕೊಂಡು ಉತ್ತರ ಪ್ರದೇಶದಲ್ಲಿ ಮಂತ್ರಿ ಆದ್ರಲ್ಲ, ಜಿತೇಂದ್ರ ಪ್ರಸಾದ್, ಉತ್ತರ ಪ್ರದೇಶದಲ್ಲಿ ಅವ್ರ ತಂದೆ ಕಂಟೆಸ್ಟ್ ಮಾಡಿದ್ರು. ಅವರು ಏನಾಯಿತು? ಸೋಲಕ್ಕಾಗತ್ತಾ ಸೋನಿಯಾ ಗಾಂಧಿ? ಇಲ್ಲೂ ಅಷ್ಟೇ. ಯಾರಿಗೆ ಹೈಕಮಾಂಡು ಅಲ್ಟಿಮೇಟ್ಲಿ ಇವ್ರ ಅಧ್ಯಕ್ಷರು ಎಂಬ ಸಂದೇಶವನ್ನು ರವಾನೆ ಮಾಡುತ್ತೋ ಅವ್ರು ಗೆಲ್ತಾರೆ, ಎಲೆಕ್ಷನ್ ನಡೆದರು. ಹಂಗಿದ್ರೆ ಓಟ್ ವಿಚಾರದಲ್ಲಿ ಯಾವುದು ಬೆಲೆ ಇರೋದಿಲ್ಲ. ಇದು ಸುಮ್ಮನೆ ಇದು ನಾವು ನೀವು ಎಲೆಕ್ಷನ್ ನೋಡ್ತೀವಲ್ಲ, ಕಾರ್ಪೊರೇಷನ್ ಎಲೆಕ್ಷನ್ನು, ಅಸೆಂಬ್ಲಿ ಎಲೆಕ್ಷನ್ನು, ಆ ಥರ ನಡೆಯಲ್ಲ. ಓಕೆ, ಹಾಗೆಲ್ಲ ನಡೆಯಲ್ಲ, ಪಡೆಯಲ್ಲ. ಸುಮ್ಮನೆ ಅವ್ರು ಹೇಳ್ತಿದ್ದಾರೆ ಅಷ್ಟೆ. ನನಗೆ ಸಮಸ್ಯೆ ಇರೋದು ಇಬ್ಬರು ವಿಚಾರದಲ್ಲಿ. ವಿಜೇಂದ್ರ ಆ್ಯಂಡ್ ಡ್ಯಾಶ್ ಡ್ಯಾಶ್ ಸೋ ಕಾಲ್ಡ್ ಟೀಮು, ಆ ಯತ್ನಾಳ್ ಆ್ಯಂಡ್ ಡ್ಯಾಶ್ ಡ್ಯಾಶ್ ಸೋ ಕಾಲ್ಡ್ ಟೀಮು. ನಿಮ್ಮಿಬ್ಬರ ಬಗ್ಗೆ ಅಲ್ಲ ನನಗಿರೋದು, ಇನ್ನಿಬ್ಬರ ಬಗ್ಗೆ ನನಗಿರೋದು ಈ ಇಶ್ಯೂನಲ್ಲಿ. ಒಂದು, ಇದರಲ್ಲಿ ವಿಲನ್ನು ಹೈಕಮಾಂಡು, ವಿಲನ್ನೇ ಹೈಕಮಾಂಡ್. ಸೆಕೆಂಡ್ ವಿಲನ್ ಯಾರಪ್ಪ ಅಂದರೆ, ನೀವು ಬಿಟ್ರಲ್ಲ ಇವಾಗ ಹಿರಿಯರೆಲ್ಲ ಹೇಳಬೇಕಲ್ಲ ಸರ್ ಅಂತ ಬಿಟ್ರಲ್ಲ, ಆ ಹಿರಿಯರೆಲ್ಲ ಏನು ಗಂಜಿ ಕುಡಿತಿದಾರಾ ಅಥವಾ ಮೀಸೆ ಒರೆಸ್ಕೊಂಡು ಬಣ್ಣ ಹಚ್ಕೋತಿದ್ದಾರಂತ. ಆ ಹಿರಿಯರೆಲ್ಲ ಈ ಪಕ್ಷದಲ್ಲಿ ಕರ್ನಾಟಕದಲ್ಲಿರೋರು ಎಲ್ಲ ತಟಸ್ಥರಾಗಿ ಕೂತಿದ್ದಾರೆ. ಯಾಕೆ ಬೇಕು ನಮಗೆ? ಟಿ ರವಿ ಕಾರ್ಯಕರ್ತರಿಗೆಲ್ಲ ಬೇಸರವಾಗಿದೆ. ನಿಮ್ದು ಹೇಳ್ರಿ ಕಾರ್ಯಕರ್ತರದ್ದು, ಆಮೇಲೆ ನೋಡೋಣ. ಹೋಗಿ ಹೇಳ್ರಿ ಕಾರ್ಯಕರ್ತರು. ಸೀನಿಯರ್ ಲೀಡರ್ಗಳು ರಾಜ್ಯದಲ್ಲಿ ವಿಜೇಂದ್ರ ಹಿಂದೆ ಮುಂದೆ ಕಾಣಿಸೋದು ಎಷ್ಟು ಜನ? 6 ಜನ, 3 ಜನ, 2 ಜನ ಕತ್ತರಿಸಿದ್ರೆ ಅರ್ಧ ದೋಸೆ ಅಷ್ಟೇ ಇವ್ರದ್ದು ಕಾಣಿಸೋದು. ಈ ಸೋಕಾಲ್ಡ್ ಯತ್ನಾಳ ಬಣದಲ್ಲಿ ಕಾಣಿಸ್ತಿರೋದು ಎಷ್ಟು ಜನ? 5 ಜನನೋ 6 ಜನನೋ 4 ಜನನೋ ಅಷ್ಟೇ. ಓಹೋ, ಸುಧಾಕರ್ ಕಾಣಿಸ್ಬಿಟ್ಟ ತಕ್ಷಣ ಏನು ಯತ್ನಾಳ್ನ ನಾಯಕತ್ವವನ್ನು ಒಪ್ಪಿ ಅವರ ಹಿಂದೆ ಶಿಸ್ತುಬದ್ಧ ಸೈನಿಕರಂತೆ ಹೆಜ್ಜೆ ಹಾಕ್ಬಿಡ್ತಾರಾ? ಹಂಗಿಲ್ಲ. ಅಲ್ಲ, ಶತ್ರುವಿನ ಶತ್ರು ಮಿತ್ರನೇ ಎಲ್ಲ ಸುಮ್ಮನೆ ಇದೆಲ್ಲ ಈ ಓಲ್ಡ್ ಗಾದೆಗಳು, ಈ ಥರದ್ದು ಎಲ್ಲ ಓದ್ಕೊಂಬಂದಿದ್ದು ಈ ಥರ ಸೆಂಟೆನ್ಸ್ಗಳನ್ನ ಅವ್ರು ಬಿಡೋಂಗೆ ನೀವು ಬಿಡಬೇಡಿ, ಇದೆಲ್ಲ ನಡೆಯಲ್ಲ. ಓಕೆ, ಇವೆಲ್ಲ ಪಾಲಿಟಿಕ್ಸ್ ಇವತ್ತು ಚೇಂಜ್ ಆಗೋಗಿದೆ. ಹಾಗಾಗಿ ಇದು ಯಾವುದೂ ನಡೆಯಲ್ಲ. ಯಾರು ಅರವಿಂದ್ ಲಿಂಬಾವಳಿ, ಯತ್ನಾಳು, ಯಾವುದೋ ಒಂದು ಕುಮಾರ್ ಬಂಗಾರಪ್ಪ ಕಳ್ಕೊಳ್ಳೋದೇನಿದೆ? ಕಳ್ಕೊಳ್ಳೋದು ಏನಿದೆಯಂತೆ ಕುಮಾರ್ ಬಂಗಾರಪ್ಪಗೆ? ಏನಿದೆಯಂತೆ ಕಳ್ಕೊಳ್ಳೋದು? ಓಕೆ, ಕುಮಾರ್ ಬಂಗಾರಪ್ಪ. ಆಮೇಲೆ ಇನ್ಯಾರು? ಪ್ರತಾಪ್ ಸಿಂಹ. ಎಲ್ಲಿ ಕಾಣಿಸ್ ಪ್ರತಾಪ್ ಸಿಂಹ? ತಾವರ ಎಲೆ ಮೇಲೆ ನೀರು ಇರಟ್ಟೆ, ಹಂಗೂ ಜರ್ಕೊಳ್ಳೋದು ಹಿಂಗೂ ಜರ್ಕೊಳ್ಳೋದು ಮಾಡ್ತಾರೆ. ಎಲ್ಲಪ್ಪ ಇದೆಯಾ ಪ್ರತಾಪ್ ಸಿಂಹ ಎಲ್ಲಿದ್ದಾರೆ? ಕರ್ಕೊಂಬರಪ್ಪ ಅವ್ರು ನೋಡೋಣ ಯಾರಿದ್ದಾರೆ ಅವ್ರು. ಸ್ಟಾರ್ಟಿಂಗ್ ಮತ್ತೆ ಆಮೇಲೆ ಯಾರ ಹರೀಶ್, ಅದೇನೋ ಪರ್ಸನಲ್ಲು, ಅದೇನು ಸೀರಿಯಸ್ ಮ್ಯಾಟ್ರ್ ಅಲ್ಲ ಅದು. ಇದು ಬಿಟ್ಟು ಯಾರಪ್ಪ ಇದರಲ್ಲಿ ಆ ಸೈಡಲ್ಲಿ? ಹಾಗಾದ್ರೆ ಉಳಿದಿದ್ದೆಲ್ಲ ಬಿಜೆಪಿ ಅಂದ್ರೆ ಇಷ್ಟೇನಾ? 5-6 ಜನ ಅಲ್ಲ, ಘನತೆ ಬೆತ್ತ. ಉಳಿದವರೆಲ್ಲ ಎಲ್ಲಪ್ಪ ಹೋದ್ರು? ಅವರೆಲ್ಲ ಸೈಲೆಂಟಾಗಿ ತಟಸ್ಥರಾಗಿದ್ದಾರೆ. ಬಿಡಿ, ಅವ್ರ ಮೇಲಿಂದ ಮಾಡಲಿ, ಅವ್ರು ತಾನೇ ಮಾಡಿದವರು ಅಂತ ವಿಜೇಂದ್ರ ಆಗದಿದ್ದವರು ಮಾಡ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದಾರಲ್ರಿ ಅಂತ ವಿಜೇಂದ್ರ ಪರವಾಗಿರುವವರು ಪಕ್ಷದ ಒಳಗಡೆ ಅಲ್ಲಿ ರಸ್ತೆ ಬದಿಯಲ್ಲಿ ನಿಂತುಕೊಂಡು, ರಸ್ತೆ ಬದಿಯಲ್ಲ ಕಂಡು ಕಡೆ ನಿಂತ್ಕೊಂಡು ಮಾತಾಡ್ಕೊಂಡು ಕಾಲ ಕಳೀತಿದ್ದಾರೆ. ಹಾಗಾಗಿ ವಿಲನ್ ನಂಬರ್ 2 ಅವರು. ಬಟ್ ಇಲ್ಲಾರ್ದು ಇರುವೆ ಬಿಟ್ಕೊಳಕ್ಕೆ ಯಾಕೆ ಹೋಗ್ತಾರೆ ಸರ್ ಸೀನಿಯರ್ಸ್? ಅದಕ್ಕೆ ಕೇಳಿದ್ದು, ಇಲ್ಲೋದ ಇರುವೆ ಬಿಟ್ಕೊಂಡು ಸೀನಿಯರ್ ಬಂದು ಅಡ್ವೈಜ್ ಮಾಡಬೇಕಿತ್ತ? ಅಲ್ಲ, ಸೆಂಟ್ರಲ್ ಇರುವೆ ಬಿಟ್ಕೊಂಡು ಯಾರಾಗ್ರಿ ಹೇಳ್ತೀರಿ? ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಸರ್, ಎಲ್ಲ ಆದ್ಮೇಲೆ ಫಸ್ಟ್ ಆಫ್ ಆಲ್
ಐ ಹೇಟ್ ಟಾಕಿಂಗ್ ಅಬೌಟ್ ದಿಸ್ ಅಂತ ನಿಮಗೆ 1000 ಸರಿ ಹೇಳಿದ್ದೀನಿ. ಹೌದು ಸರ್. ನಿಮ್ಮಿಬ್ಬರಿಗೂ ಈ ಆಸಕ್ತಿ ಇದ್ದರೆ ನಾಳೆಯಿಂದ ಇದು ಮುಗಿಸಿದ ಮೇಲೆ ನನ್ನನ್ನು ಕರೀರಿ, ನಾ ಬರ್ತೀನಿ ಬೇಕಾದ್ರೆ. ಇಲ್ಲ ಸರ್, ನನಗೆ ಇಂಟ್ರೆಸ್ಟ್ ಇಲ್ಲ ಇವ್ರ ಬಗ್ಗೆ. ಓಕೆ. ಇವರು ಹಾಳಾಗಬೇಕು ಅನ್ನೋದು ನನ್ನ ಬಯಕೆ ವೈಯಕ್ತಿಕವಾಗಿ. ಇವರು ಯೋಗ್ಯರಲ್ಲ ಅನ್ನೋ ತೀರ್ಮಾನಕ್ಕೆ ನಾನು ಬಂದು ಆಗೋಗಿದೆ. ಯಾಕಂದರೆ ಇವ್ರನ್ನ ರಿಪೇರಿ ಮಾಡಬೇಕಾದಂಥ ಘನತೆ ವೆತ್ತ ದಿ ಗ್ರೇಟ್ ಮಾತೇತರ ಆರ್ ಎಸ್ ಎಸ್ ಅದು ಇದು ಬಿಡ್ತಾರಲ್ಲ, ಎಲ್ಲ ಬೋಗಸ್ಸು. ಮುಂದಕ್ಕೆ ಹೋಗಿ. ಓಕೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದರೆ ಜಾತಿ ಸಮೀಕರಣದಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲು ಭಿನ್ನರ ಬಣ ಪ್ಲಾನ್ ಮಾಡಿಕೊಂಡಿದ್ದಂತೆ ಇದರಡಿ ಲಿಂಗಾಯತ, ದಲಿತ ಹಾಗೂ ಒಬಿಸಿ ಅಡಿ ಅಭ್ಯರ್ಥಿಗಳ ಪಟ್ಟಿ ಕೂಡ ಸಿದ್ಧ ಆಗಿದೆ. ಹೈಕಮಾಂಡ್ ಯಾರಿಗೆ ಒಪ್ಪುತ್ತೆ ಇಲ್ಲ ನೋಡಬೇಕು. ಅವರನ್ನು ಅಧ್ಯಕ್ಷ ಚುನಾವಣೆಗೆ ಕಣಕ್ಕಿಳಿಸಲು ಬಯಸಿದ್ದಾರಂತೆ. ಭಿನ್ನರ ಪಟ್ಟಿ ಹೇಗಿದೆ ನೋಡಿ. ಸೊ ಈ ರೀತಿಯಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ವಿಚಾರದಲ್ಲಿ ಭಿನ್ನರ ಲಿಂಗಾಯತ ಫಾರ್ಮುಲಾ ಅಂತ ಇದು. ಅಲ್ಲಿ ಯತ್ನಾಳ್ ಅವರು ಶಾಸಕರು, ಬೊಮ್ಮಾಯಿ ಅವರು ಸಂಸದರು, ಅರವಿಂದ್ ಬೆಲ್ಲದವರು ಶಾಸಕರು, ಸೋಮಣ್ಣ ಕೇಂದ್ರ ಸಚಿವರು. ಇವ್ರು 4ರಲ್ಲಿ ಯಾರನ್ನಾದ್ರೂ ಮಾಡಿದ್ರೆ ಲಿಂಗಾಯತರಲ್ಲಿ ಇವ್ರು ಮಾಡಿ ಅಂತ ಅವ್ರ ಬೇಡಿಕೆ. ದಲಿತ ಫಾರ್ಮುಲಾ ಏನ್ ಇಡ್ತಾ ಇದ್ದಾರೆ, ಆ ಕಡೆಗೆ ರಾಮುಲು ಅವರು, ಈ ಕಡೆಗೆ ಲಿಂಬಾವಳಿ ಅವರು, ಇಬ್ಬರಲ್ಲಿ ಒಬ್ಬರನ್ನ ಯಾರಾದ್ರೂ ಮಾಡೋದಾದ್ರೆ ದಲಿತರ ವಿಚಾರದಲ್ಲಿ ಅಂತ. ಇನ್ನು ಒಬಿಸಿ ಫಾರ್ಮುಲಾ ಕೂಡ ಇಟ್ಕೊಂಡ್ಬಿಟ್ಟಿದ್ದಾರೆ. ಸುನೀಲ್ ಕುಮಾರ್ ಅವರು, ಇನ್ನೊಂದು ಕಡೆಗೆ ಕುಮಾರ್ ಬಂಗಾರಪ್ಪನವರು. ಇವರಲ್ಲಿ ಬರೋದಾದ್ರೆ ಇವ್ರನ್ನ ಮಾಡಿ ಅಂತ ಇವರ ಬೇಡಿಕೆ. ಕುಮಾರ್ ಬಂಗಾರಪ್ಪ, ಸುನೀಲ್ ಕುಮಾರ್ ಪಾರ್ಟಿ ಕಂಟ್ರೋಲ್ ಮಾಡ್ಬಿಡ್ತಾರಂತ. ಅವ್ರು ಜೂನಿಯರ್ ಆಗಲ್ವಂತ, ಅವ್ರು ಸೀನಿಯರ್ ಆಗ್ಬಿಡ್ತಾರಾ? ಸೀನಿಯರ್ ಆಗ್ಬಿಡ್ತಾರೆ. ಕುಮಾರ್ ಬಂಗಾರಪ್ಪ ವಿಲ್ ಕಂಟ್ರೋಲ್ ದಿ ಪಾರ್ಟಿ. ಲೆಟ್ ಎನಿಬಡಿ ಆನ್ಸರ್ ಮೀ, ನೋಡಬಿಡ್ತೀನಿ ನಾನು. ಕಂಟ್ರೋಲ್ ಮಾಡ್ಬಿಡ್ತಾರಂತ ಪಾರ್ಟಿನ, ಇವತ್ತಿರೋ ಪಾರ್ಟಿನ ಅವ್ರ ಕ್ಷೇತ್ರ ಬಿಡ್ತಾರೆ. ಈ ಪಾರ್ಟಿ ಲೆಕ್ಕಾಚಾರದಲ್ಲಿ ಈಗ ಜಾತಿ ಹಾಕಿದಾರಲ್ಲ, ಯಾರಿದು ಹಾಕಿದವರು? ಅವ್ರ ಟೀಮ್ ಯಾರು? ಯತ್ನಾಳ್. ನೀವು ಯಾರಿದ್ದೀನ ಹಾಕಕ್ಕೆ? ಹೂ ಆರ್ ಯು? ಬೇಕಿದ್ದರೆ ಈ ಲೆಕ್ಕಾಚಾರದಲ್ಲಿ ಬೇರೆ ಪಾರ್ಟಿ ಮಾಡ್ಕೋಬೋದು ನೀವು ಬೇಕಾರಷ್ಟೇ. ನೀವು ಯಾರಿದ್ದೀನ ಹಾಕಕ್ಕೆ? ಇದೆಲ್ಲ ಡಿಸೈಡ್ ಆಗಬೇಕಾಗಿರೋದು ಹೈಕಮಾಂಡಲ್ಲಿ. ನೀವು ಡಿಸೈಡ್ ಮಾಡಿಬಿಡ್ತೀರಾ, ಲಿಂಗಾಯತರಾದರೆ ಇವರು, ಅವರಾದ್ರೆ ಅವರು ಅಂತ. ಹಾಗಾದ್ರೆ ಮಣಿತಿನಕ್ಕೆ ಹೋಗ್ತಾ ಇದ್ದೀರಾ ಎಲ್ಲರೂ ಡೆಲ್ಲಿಗೆ? ಬದಲಾವಣೆ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ ನಿಮ್ಮ ಫಾರ್ಮುಲಲ್ಲಿ ನೋಡೋಣ. ರೇ, ಯಾರಿಗೆ ಹೂ ಬಿಡ್ತಾ ಇದ್ದೀರಿ ಬಂದು ನೀವೆಲ್ಲರೂ ಸೇರಿಕೊಂಡು? ಹಾಂ, ಯಾವನಿಗೆ ಇಡ್ತಾ ಇದ್ದೀರಿ? ನಿಮ್ಮ ಹಿಂದೆ ಮುಂದೆ ಕಾಪಿ ಕೊಟ್ಕೊಂಡು ಓಡಾಡ್ತಿರೋರು ಯಾರಿಗಾರು ಇದ್ರೆ ಅವ್ರಿಗೆ ಹೋಗಿ ಮಾಡ್ಕೊಳ್ಳಿ, ನನ್ನ ಹತ್ರ ಮಾಡಬೇಡಿ ಬಂದು. ಈ ರಾಜ್ಯದ ಜನರಿಗೆ ಹೇಳ್ತಾ ಇದ್ದೀನಿ, ಇವ್ರು ಆಡ್ತಿರೋದೆಲ್ಲ ಡ್ರಾಮಾ, ನಾಟಕ, ಕಂತ್ರಿ, ಸ್ವಾರ್ಥಿಗಳು. ಹಾಗಾಗಿ ಇವ್ರನ್ನ ನಂಬಬೇಡಿ, ಯಾರನ್ನೂ ನಂಬಬೇಡಿ. ಎರಡೂ ಕಡೆ ಅವ್ರನ್ನ ಪಕ್ಷಕ್ಕೋಸ್ಕರ ಅಂತಾರಲ್ಲ, ಬರೀ ಬೋಗಸ್ ಫೆಲೋಸು, ಸುಳ್ಳುಗಾರರು, ದಗಾಕೋರರು. ಹಿಂದೆ ಅಧಿಕಾರ ಇದ್ದಾಗ ಅಲ್ಪ ಸ್ವಲ್ಪ ದರೋಡೆಯನ್ನೂ ಮಾಡಿದವರು. ಎಲ್ಲರೂ ಅಲ್ಲದೆ ಇರ್ಬೋದು, ಕೆಲವರು. ಸುಮ್ಮನೆ ಕೆರಳಿಸ್ಬೇಡಿ. ರಾಜ್ಯದ ಜನ ನಿಮ್ಮನ್ನು ಹಾದಿ ಬೀದಿಲಿ ಥೂಚಿ ಅಂತ ಉಗಿಯೋ ದಿನ ಬರುತ್ತಾ ಅಂತ ಕಾಯ್ತಾ ಇದ್ದೀನಿ ನಾನು. ಹಿಂಗೆ ಮಾಡ್ತಾ ಇದ್ರೆ ಆಗುತ್ತೆ. ನಿಮಗೆ ಏನಾದರೂ ಮರ್ಯಾದೆ ಸಿಗ್ತಾ ಇದ್ದರೆ ಅದು ನಿಮಗೆ ಸಿಗ್ತಿರೋ ಮರ್ಯಾದೆ ಅಂತ ಅಂದ್ಕೊಂಡು ಕಾಲರಪ್ ಮಾಡ್ಕೋಬೇಡಿ ಬಿ ಜೆ ಪಿನವರು. ಪಕ್ಷಕ್ಕೆ ಕಾಂಗ್ರೆಸ್ ಮೇಲಿರೋ ಕೋಪಕ್ಕೆ ಒಂಚೂರು ನಿಮಗೆ ತೋರಿಸ್ತಿರ್ಬೋದು ಅಷ್ಟೇ ಅವರು. ಇಲ್ದಿದ್ರೆ ಇಷ್ಟೊತ್ತಿಗೆ ನಿಮಗೆ ಬುರುಡೆ ಕೆತ್ತಬಿಟ್ಟಿರೋರು ಜನ ಅಷ್ಟೇ. ಮಂದಿ ಹೀಗೆ ಮಾಡ್ಕೋಬೇಕು. ಮಾಡಿಕೊಂಡು ಒಂದು ಅಡ್ವೈಸ್ ಕೊಡ್ತೀನಿ, ನಾನು ಅಡ್ವೈಸ್ ಕೊಡ್ತೀನಿ. ನನಗೂ 58 ಆಯಿತು, ಏನು ಸರ್, ನಾನು ಕೊಡ್ತೀನಿ. ಭಾರತೀಯ ಜನತಾ ಪಕ್ಷದ ಆಸೆ ಏನು? ಭಾರತದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು. ನಾನು ಹಾಗಾಗಿ ಜೋಕ್ ಮಾಡ್ತಿರ್ತೀನಿ, ಅದನ್ನು ಜಾರಿಗೆ ತರಲೇಬೇಕು ಅಂತ ಹಠ ಹಿಡಿದಿರೋದು ಯಾರು? ಮೋದಿ ಅವರು, ಕಾಂಗ್ರೆಸ್ ಅವರು, ಕಾಂಗ್ರೆಸ್ನವರು. ನಾವು ತಾರೀಖು ತರಲೇಬೇಕು ಮೋದಿ ಹೇಳಿದ್ದೀನಿ ಅಂತ. ಹಾಗೇನೆ ಸೇಮ್ ಮಾಡೆಲ್ ಬಹು ಜನರಿಗೆ ದಕ್ಷಿಣ ಭಾರತದಲ್ಲಿ ಇರುವ ಆಸೆ ಏನು? ಬಿಜೆಪಿ ಮುಕ್ತ ದಕ್ಷಿಣ ಭಾರತ. ಹೌದು, ಸ್ಥಳೀಯ ಎಲ್ಲ ಪಾರ್ಟಿಗಳು. ಕರೆಕ್ಟ್. ಎಸ್, ಇದನ್ನು ಜಾರಿಗೆ ತರಲೇಬೇಕು ಅಂತ ಹಠ ಹಿಡ್ದಿರೋರು ಯಾರು? ಬಿಜೆಪಿ ಅವರೇ. ಮಾಡ್ತೀನಿ ಮುಂದಕ್ಕೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಒಳೊಳಗೆ ಹೊಗೆ ಆಡ್ತಾ ಇದೆ. ದೆಹಲಿಗೆ ಹೊರಡಲು ಮುಂದಾದ ಪರಮೇಶ್ವರ್ ಟೀಮ್ಗೆ ಹೈಕಮಾಂಡ್ ಬ್ರೇಕ್ ಹಾಕ್ತು. ನೀವೀಗ ದೆಹಲಿಗೆ ಬಂದರೆ ಬಿಜೆಪಿಯಂತೆ ಕಾಂಗ್ರೆಸ್ನಲ್ಲೂ ಅಸಮಾಧಾನ ಇದೆ ಅನ್ನೋ ಸಂದೇಶ ಹೋಗುತ್ತೆ, ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಂತೆ. ನನ್ನ ನೇತೃತ್ವದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ಯಾರು ಕೊಡ್ತಾರೋ, ಅದು ಯಾರು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ, ಇದೆಲ್ಲ ಸುಳ್ಳು ಅಂತ ಪರಮೇಶ್ವರ್ ಹೇಳಿದ್ದಾರೆ. ಡಿಕೆಶಿ ಈಗಲೇ ಸಿಎಂ ಅಂತ ನಾನೆಲ್ಲಿ ಹೇಳಿದ್ದೀನಿ, ಅಭಿಮಾನಿಗಳ ಆಸೆ ಇದೆ, ಇದರಲ್ಲಿ ತಪ್ಪೇನು ಅಂತ ಬಾಲಕೃಷ್ಣ ಅವರು ಸಮಜಾಯಿಷಿ ಕೊಟ್ಟರು. ಈ ಮಧ್ಯೆ ಲಿಂಗಾಯತ ಸಿಎಂ ವಿಚಾರ ಮುನ್ನೆಲೆಗೆ ಬಂತು. 37 ಶಾಸಕರು ಲಿಂಗಾಯತರಿದ್ದಾರೆ, ಅವರಿಗೆ ಅವಕಾಶ ಬರಬೇಕಲ್ವಾ, ಹಾಗಾಗಿ ಸಿಎಂ ಆಗಬೇಕಲ್ವಾ ಅಂತ ಪಬ್ಲಿಕ್ ಟಿವಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿದರು. ಇನ್ನು ಸಿದ್ದರಾಮಯ್ಯ ಬದಲಾವಣೆ ಇಲ್ಲ ಅಂತ ಆರ್ ವಿ ದೇಶಪಾಂಡೆ ಹೇಳಿದ್ದಾರೆ. ಆದರೆ ಸಿಎಂ ಬದಲಾವಣೆ ಬಗ್ಗೆ ನಾನು ಜ್ಯೋತಿಷ್ಯ ಹೇಳ್ತಿಲ್ಲ, ಸತ್ಯ ಸಂಗತಿ ಹೇಳ್ತಾ ಇದ್ದೀನಿ ಅಂತ ಅಶೋಕ್ ಹೇಳಿದ್ದಾರೆ. ಗೊತ್ತಿಲ್ಲಪ್ಪ, ಯಾರು ಇದನ್ನೆಲ್ಲ ಪ್ಲಾಂಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ. ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ.
ನಾನು ನಾಳಿಕೆ ಆಗ್ಬಿಡ್ತಾರೆ CM ಅಂತ ಹೇಳಿದಿನ. ನಾವ್ ಯಾರು ಬೆಂಬಲಿಗರು ಅವ್ರ ಬೆಂಬಲಿಗರು ಅಂತ ಏನಿಲ್ಲ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬೆಂಬಲಿಗರು. ನಾವೆಲ್ಲ ಅವ್ರವ್ರ ಅಭಿಮಾನಿಗಳಿಗೆ ಅವ್ರವ್ರ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇರ್ತದ್ರಿ. ನಾವು ಲಿಂಗಾಯತ್ 37 ಶಾಸಕರಿದ್ದೀವಪ್ಪ, ಹೈಯೆಸ್ಟ್ ನಂಬರ್ ಶಾಸಕರು ಲಿಂಗಾಯತರು ಕೊಟ್ಟಿದ್ದಾರೆ. ಅದಾಗ ಈಗಲ್ಲ, ಬರ್ತದೆ ಒಂದು ಟೈಮು. ಪಕ್ಷ ಬಯಸಿದಾಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ದಾಗ ಅವಾಗ ಇದೆಲ್ಲ CM ಬದಲಾವಣೆ ಈ ಪ್ರಶ್ನೆ ಹೈಕಮಾಂಡ್ ಮುಂದೂ ಇಲ್ಲ. ಸಿದ್ದರಾಮಯ್ಯ ಈಗೇನು ಆಯ್ಕೆ ಮಾಡುವಾಗ 1 ವರ್ಷ 2 ವರ್ಷ 3 ವರ್ಷ ಅಂತ ಆಯ್ಕೆ ಮಾಡಿಲ್ಲಲ್ಲ. ನಾನು ಜ್ಯೋತಿಷ್ಯನೂ ಅಲ್ಲ, ಏನಿದೆಯೋ ಅದು ಸತ್ಯ ಸಂಗತಿಯನ್ನ ಹೇಳಿದ್ದೀನಿ. ನವೆಂಬರ್ 15 ಅವ್ರದ್ದೊಂದು ರೀತಿ ಆದ್ರೆ ಇವ್ರದ್ದು ಇನ್ನೊಂದು ರೀತಿ ಅಲ್ಲ. ಯಾರದ್ದು ಇವ್ರದ್ದು ಏನಿದೆ ಅಂತ ನಾ ಕೇಳ್ತಿರೋದು. ಒಂಥರ ಸೊಫಿಸ್ಟಿಕೇಟೆಡ್ ಆಗಿ ಏನಿದೆ ಇವ್ರದ್ರಲ್ಲಿ? ಇರುವ ಅಧಿಕಾರವನ್ನು ಹಂಚಿಕೊಳ್ಳಲು ಒದ್ದಾಡ್ಕೋತಿದ್ದಾರೆ. ಅದು ಎಲ್ಲರ ಕಾಲದಲ್ಲೂ ಸರ್ವಕಾಲದಲ್ಲೂ ಇರುವಂಥದ್ದು. ಇಲ್ಲದಿರುವುದಕ್ಕೆ ಬಡಿದಾಡುತ್ತಿರುವ BJPಗರು ಎಂಥ ವೀರಾದಿ ವೀರರು, ಶೂರಾದಿ ಶೂರರು, ನವಯೋಧರು, ದೇಶ ಕಟ್ಟುವವರು, ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಗಳು, ಪಾರ್ಟಿ ವಿತ್ ಡಿಫರೆನ್ಸ್, ಪ್ರಪಂಚದಲ್ಲೇ ದೊಡ್ಡ ಪಕ್ಷ, ಲಜ್ಗೆಟ್ಟವ್ರು ಅವರು. ಇವರು ಅಧಿಕಾರ ಹಂಚಿಕೊಳ್ಳಲು ಯಾವಾಗಲೂ ಮಾಡ್ಕೋತಾರೆ ಬಿಡಿ. ಅಲ್ಲ, ಅಲ್ಲಿ CM ಕುರ್ಚಿಗೆ ಇಲ್ಲಿ ರಾಜ್ಯ ಆಗ್ಲಿ ಬಿಡ್ರಿ. ನಿಮ್ಮ ಹತ್ರ ಇಲ್ದೇ ಇರೋದಕ್ಕೆ ಬಡದಾಡ್ತಾ ಇದ್ದೀರಿ ಒಳ್ಳೆ. ಇಲ್ಲಿ ಇವರು ಅಧ್ಯಕ್ಷರು ಹೇಳಿದಾರಲ್ಲ ಸರ್, ಯಾರು ಮಾತಾಡಬಾರ್ದು ಅಂತ. ಆಯ್ತು, ಹೇಳಿದ್ರು, ಮಾತಾಡ್ತಾರೆ. ಅವ್ರ ಪಾರ್ಟಿನಲ್ಲಿ ಡೆಮೋಕ್ರಸಿ ಇದೆಯಪ್ಪ, ಮಾತಾಡ್ತಾರೆ. BJPಗೆ ಆ ತಾಕತ್ತು ಇಲ್ಲ, ಮಾತಾಡ್ಬೇಡಿ ಅಂತ ಹೇಳೋ ತಾಕತ್ತು ಇಲ್ಲ. ಅದೇನು ಪಾರ್ಟಿನ ಹಂಗಾರೆ? ಕಾಂಗ್ರೆಸ್ಸೇ ಬೆಟ್ರು. ಅಲ್ಲಿ ಅಧ್ಯಕ್ಷರು ಅಟ್ಲೀಸ್ಟ್ ಹೇಳಕ್ಕಾರು ಹೇಳಿದಾರಪ್ಪ. ಇಲ್ಲಿ ಅಧ್ಯಕ್ಷರು ಬಾಯಿ ತೆಗೆದಿಲ್ಲ. JP ನಡ್ಡಾ ಅವ್ರು ಬಾಯಿ ತೆಗೆದಿಲ್ಲ. ಏಯ್ ಶಡಾಪ್ ಅಂತ ಹೇಳೇ ಇಲ್ಲ ಒಬ್ರಿಗೂ. ಒಪ್ಪಂದ ಅದು ಆಗಿದೆಯಾ? ಓಕೆನಾ? ಏನಿದೆ ಈಗ? ಆಗಲಿ ಬಿಡ್ರಿ. MB ಪಾಟೀಲ್ ಆಗಬೇಕು ಅಂತ ಆಸೆ ಪಟ್ಟು ತಪ್ಪೇನಿದೆ? ಯಾಕೆ ಆಗಬಾರ್ದು? ವೀರೇಂದ್ರ ಪಾಟೀಲ್ ಅಂದ್ರೆ ಯಾರು ಲಿಂಗಾಯತರಾಗಿ ಅಲ್ಲ. ಅದೊಂದೇ ಅಲ್ಲ, ಈಗ MB ಪಾಟೀಲ್ಗೆ ಯೋಗ್ಯತೆ ಇಲ್ವಾ ಹಂಗಾರೆ? ಯಾಕೆ ಆಗಬಾರ್ದು? ಅಥವಾ ಯಾರೋ DK ಶಿವಕುಮಾರ್ ಯಾಕೆ ಆಗಬಾರ್ದು? ಅಥವಾ ಯಾರೋ ಸತೀಶ್ ಜಾರಕಿಹೊಳಿ ಯಾಕೆ ಆಗಬಾರ್ದು? ಏನು ಆಸೆ ಇಲ್ವಾ ಎಲ್ಲರಿಗೂ? ಮತ್ತೆ ಮಾಡೋದು ಹೈಕಮಾಂಡ್ ಆಡ್ತಿದಾರಷ್ಟೇ. ಮಾಡೋದು ಹೈಕಮಾಂಡ್ ಅಲ್ಲ ಸರ್, ಯಾರು ಎಷ್ಟೇ ಹೋಗಿದ್ರು. ಇವ್ರ ಥರ ಯತ್ನಾಳ ವಿಜೇಂದ್ರನ ಮೇಲೆ, ವಿಜೇಂದ್ರ ಯತ್ನಾಳ ಮೇಲೆ ಬಾಯಿಗೆ ಏಯ್ ಹುಷಾರ್ ಅಂತ ಅಲ್ಲೊಬ್ರು ಅವಾಗ ಮೈಕ್ ಹಾಕಳ್ದೆ ಅಬ್ಬರಿಸ್ತಾರಲ್ಲ ದಾವಣಗೆರೆ ಕಡೆಯಿಂದ. ಅವರು ಪಾಪ ಅವ್ರ ಥರ ಆಡ್ತಿದಾರ. ಅವ್ರೇನಾರು ಆಡ್ತಿಲ್ವಲ್ಲ. ಓಕೆ, ಇನ್ನು ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನು ಸಿಕ್ಕಿಲ್ಲ ಅನ್ನೋದು ಕಾಂಗ್ರೆಸ್ ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದೆ. ರಾಜ್ಯಕ್ಕೆ ಏನು ನೀಡದೇ ಇರೋದು ಕನ್ನಡಿಗರಿಗೆ ಮಾಡಿರುವಂಥ ದ್ರೋಹ. 7 ಕೋಟಿ ಕನ್ನಡಿಗರಿಗೆ ಏಳಿ ಎದ್ದೇಳಿ, ಇಲ್ಲ ಅಂದ್ರೆ ನಿಮ್ಮನ್ನು ಭಾವನಾತ್ಮಕವಾಗಿ ಮುಗಿಸ್ಬಿಡ್ತಾರೆ, ಗುಲಾಮರನ್ನಾಗಿ ಮಾಡಿಕೊಳ್ತಾರೆ, ಎಚ್ಚೆತ್ತುಕೊಳ್ಳಿ ಅಂತ DK ಸುರೇಶ್ ಅವರು ಕರೆ ಕೊಟ್ಟಿದ್ದಾರೆ. ಈಗ ಕರ್ನಾಟಕ ಜನರ ಆಶೀರ್ವಾದದಿಂದ ಇನ್ನು BJP ಮರಿಬಾರ್ದು ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. HD ಕುಮಾರಸ್ವಾಮಿನ ಮಾಗಡಿ ಬಾಲಕೃಷ್ಣ ಟಾರ್ಗೆಟ್ ಮಾಡಿದ್ದಾರೆ. ಏನು ನಿಮ್ಮ ಕಾಲಿಡೋದು ನಾವು ಕೇಳಬೇಕಾ? ರಾಜ್ಯದ ಚಿತ್ರ ನಿಮ್ಗೆ ಗೊತ್ತಿಲ್ವಾ? ಕೇಂದ್ರದ ನಿಮ್ಮ ಬೇಳೆ ಬೇಯಲ್ವಾ ಅಂತೆಲ್ಲ ಕೇಳಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕಳೆದ ವರ್ಷಕ್ಕಿಂತ 10ರಷ್ಟು ಹೆಚ್ಚಿಗೆನೇ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಕರ್ನಾಟಕಕ್ಕೆ ಬರಬೇಕಾದಂತ ತೆರಿಗೆ ಹಣನೂ ಇಲ್ಲ. ಇದು ಕರ್ನಾಟಕದ ಕನ್ನಡಿಗರಿಗೆ ಮಾಡ್ತಾ ಇರ್ತಕ್ಕಂತ ದ್ರೋಹ. ನಾನು ಕನ್ನಡಿಗರಿಗೆ ಕರೆಯನ್ನ ಕೊಡ್ತಾ ಇದ್ದೇನೆ, ದಯವಿಟ್ಟು ಮಲಗಿದಿರಿ, ಎದ್ದೇಳಿ. ಕೇವಲ ಭಾವನಾತ್ಮಕವಾಗಿ ನಿಮ್ಮನ್ನ ಮುಗಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾರೆ. ಕರ್ನಾಟಕದ ಜನ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಿದ್ದೆ. ಕರ್ನಾಟಕದ ನರೇಂದ್ರ ಮೋದಿ ಅವ್ರಿಗೆ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರಿಗೆ ಬೇಸರ ಇಲ್ಲ, ತನ್ನಗೆ ಮಾಡಲಿಲ್ಲ ಜನ ಅಂತ ಅವ್ರಿಗೆ ಇನ್ನೂ ಕೋಪ ಅರಗಿಲ್ಲ. ರೂರಲ್ ಅಲ್ಲಿ DK ಸುರೇಶ್ is still not out of that defeat shock. ಮಂಜುನಾಥ್ ಮೇಲೆ ಸೋತಿರೋ ಶಾಕ್ ಇದೆಯಲ್ಲ, ಅದು ಅವರನ್ನ ಬೇರೆ ಎಲ್ಲದಕ್ಕೂ ಪ್ರೇರೇಪಿತನಾಗಿ ಕೆಲಸ ಮಾಡಿಸ್ತಿದೆ ಅಷ್ಟೇ. ನರೇಂದ್ರ ಮೋದಿಗೆ ಆಶೀರ್ವಾದ ಮಾಡಿದ್ದಕ್ಕೆ ಇವ್ರಿಗೆ ಬೇಸರ ಅಲ್ಲ, ಇವ್ರಿಗೆ ಆಶೀರ್ವಾದ ಮಾಡಲಿಲ್ಲ ಜನ ಅಂತ. ಯಾರಿಗೆ? ಸುರೇಶ್. ಹಾಗಿದ್ರೆ ಕಳೆದ ಚುನಾವಣೆಯಲ್ಲಿ 25 ಕೊಟ್ಟಿದ್ರಲ್ಲಪ್ಪ ನರೇಂದ್ರ ಮೋದಿಗೆ, ನಿಮ್ಮೊಬ್ಬರನ್ನ ಗೆಲ್ಸಿದ್ರಲ್ಲ, ಅವತ್ತಿ ಮಾತು ಹೇಳಲೇ ಇಲ್ಲ. ನೀವು ಹೇಳಲೇ ಇಲ್ಲ ಯಾವತ್ತಿ ಮಾತನ್ನ. ನರೇಂದ್ರ ಮೋದಿ ಅವರು ಕೊಟ್ರಲ್ಲ ಅಂತ ಬಟ್ ನಿಮ್ಮನ್ನು ಗೆಲ್ಸಿದ್ರು ಅಂತ ಸುಮ್ಮನೆ ಆಗ್ಬಿಟ್ರ ಅಷ್ಟೇ. ಸುರೇಶ್ ರಾಜ್ಯಕ್ಕೆ ಆಗಿರುವಂತ ಅನ್ಯಾಯದ ವಿಚಾರ, ರಾಜ್ಯಕ್ಕಾಗಿರೋ ಅನ್ಯಾಯ ಪ್ರತಿ ಬಜೆಟ್ ಅಲ್ಲೂ ಆಗಿದೆ. ಈಗ ನಿಮ್ಮ ಕಾಲದ ಬಜೆಟ್ಗಳನ್ನು ತೆಗಿಲ್ಲ, ಚಿದಂಬರಂ ಬಜೆಟ್ಗಳು ಏನೇನಿತ್ತು ಅಂತ ನಾನೇ ಹ್ಯಾಂಡಲ್ ಮಾಡಿದ್ದೀನಲ್ಲ. ಹಾಗೆ ನೋಡಿದ್ರೆ 13-14ರಲ್ಲಿ ಆದ್ರೆ ಕರ್ನಾಟಕಕ್ಕೆ ಇನ್ನಷ್ಟು ಕೊಡಬೇಕಾದಂತಹ ಸರ್ವ ಯೋಗ್ಯತೆ ನಮಗಿದೆ. 10% ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ ಮೋದಿ, ಪ್ರಹ್ಲಾದ್ ಜೋಶಿ. ಎಲ್ಲಿಂದ ಕೊಟ್ರಿ ಸರ್ ಅದನ್ನ? ಏನು ಫ್ರೀ ಕೊಟ್ಬಿಟ್ರಾ? ನಮ್ಮಿಂದ ಹೋಗ್ತಾರೋ ಮೋದಿ ನಿರ್ಮಲಾ ಸೀತಾರಾಮನ್ ಎಂಬ ಕರ್ನಾಟಕದಿಂದ ಗೆದ್ದು ಹೋದಂತಹ ಮನೆ ಮಗಳು ನಿರ್ಮಲಾ ಸೊಸೆ ಅಥವಾ ಅಮ್ಮ ಎಂಥದ ಒಂದು
ಕೊಟ್ಬಿಟ್ರಾ ಪ್ರೀತಿಯಿಂದ ಬಾರೋ ಮಗನೇ ಹಾಕ್ಕೊಳ್ಳೋ ಇನ್ನೊಂದು 2 ಜಿಲೇಬಿ ನೀನು ಅಂತ ಹಾಕ್ಕೊಟ್ಬಿಟ್ರಾ ಅಷ್ಟೇ ತೆರಿಗೆ ಕಲೆಕ್ಷನ್ ರೈಸ್ ಆಗಿದೆ ನಮ್ಮದು. ನಿಮಗೆ ಯಾಕೆ ಮೋಸ ಮಾಡ್ತೀರಿ? ಪ್ರಹ್ಲಾದ್ ಜೋಶಿನೂ ಮೋಸ ಮಾಡಬಾರ್ದು ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದು ನಿಜ. ಕರ್ನಾಟಕಕ್ಕೆ ಇರುವಂತಹ ತೆರಿಗೆ ಕೊಡ್ತಾ ಇರೋ ಶಕ್ತಿಗೆ ನೀವು ವಾಪಸ್ ಕೊಡ್ತಿರೋದು ತೃಣ, ಸರಿ ಇಲ್ಲ. ಫೈನಾನ್ಸ್ ಕಮಿಷನಲ್ಲಿ ನಮಗೆ ದ್ರೋಹ ಮಾಡಿದ್ದೀರಿ. ಅದಕ್ಕೆ ನೀವು ಮತ್ತು ಬಸವರಾಜ ಬೊಮ್ಮಾಯಿ ಇದ್ದ ಕಾಲದಲ್ಲಿ ಆಗಿದ್ದಂಥ ದೌರ್ಭಾಗ್ಯದ ಮೋಸ ಅದು. ಆಗ ಒಪ್ಕೊಂಬಂದಿದ್ದರಿಂದ ಹಣೆ ಬರಹ ಇದನ್ನು ಅನುಭವಿಸ್ತಾ ಕೂತಿದ್ದೀವಿ ಇವತ್ತು. ಈ ಫೈನಾನ್ಸ್ ಕಮಿಷನ್ಗೆ ಹೋಗಿ ಹೇಳಿ ಅಂತ ನಿರ್ಮಲಾ ಸೀತಾರಾಮನ್ ಪುಕ್ಕಟೆ ಅಡ್ವೈಸ್ ಕೊಡ್ತಾರೆ ನಮ್ಮ ರಾಜ್ಯಕ್ಕೆ. ನಮ್ಮ ರಾಜ್ಯದ ರೋಗ ಕಂಡುಕೊಂಡವ್ರನ್ನೆಲ್ಲ ಆಯ್ಕೆ ಮಾಡಿದವ್ರು ನಮ್ಮ ಕಪ್ಪಾಳಕ್ಕೆ ಹೊಡಿ. ನಮ್ಮ ರೋಗ ಏನು ಮಾಡೋಣ? ಈ ಥರದವ್ರನ್ನ ಆಯ್ಕೆ ಮಾಡಿನೇ ಈ ಪರಿಸ್ಥಿತಿಗೆ ಬಂದಿರೋದು ನಾವು. ಏನು 10% ಜಾಸ್ತಿ ಕೊಟ್ಟಿರೋದು? ಎಲ್ಲಿಂದ ಕೊಟ್ಟಿದ್ದೀರಿ ಸರ್ 10% ನೀವು? ನಮ್ಮದು ತೆರಿಗೆ ಕಲೆಕ್ಷನ್ ರೈಸ್ ಆಗಿದೆ, ಅದು ಕೊಟ್ಟಿದ್ದೀರಿ, ಕೊಡಬೇಕು. ಏನ ಮಾಡ್ಕೊಳ್ಳಿ ಹೋಗಿ. ದಿವಾಳಿ ಒಂದು ನಿಜ ಒಪ್ಕೋತೀನಿ ಬೇಕಾರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಆತುರದಲ್ಲಿ ಅವೈಜ್ಞಾನಿಕವಾದಂತಹ ಈ ಗ್ಯಾರಂಟಿ ಸ್ಕೀಮನ್ನು ತರದೇ ಇದ್ದಿದ್ದಾರೆ. ನಾನು ಹೇಳ್ತಿರೋದು ಅವೈಜ್ಞಾನಿಕವಾಗಿ. ಯಾಕಂದರೆ ನೀವು BJPಯವರು ಏನು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ಮರಿಮಕ್ಕಳಲ್ಲ. ನೀವು ಅದೇ ಗ್ಯಾರಂಟಿಗಳನ್ನೇ ತಂದಿದ್ದೀರಿ, ಬೇರೆ ಬೇರೆ ರೂಪದಲ್ಲಿ ಅಷ್ಟೇ, ಬೇರೆ ಬೇರೆ ರಾಜ್ಯಗಳಲ್ಲಿ. ನೀವು ತಂದಿಲ್ವೇ? ತಂದಿದ್ದಾರೆ. ಸುಮ್ಮನೆ ಬಿಡ್ತೀರಲ್ಲ ರೈಲ್ನ ಕೂತ್ಕೊಂಡು. ಅವೈಜ್ಞಾನಿಕವಾಗಿ ತಂದ ಕರ್ನಾಟಕದಲ್ಲಿ ತಂದುಬಿಟ್ಟಿದ್ದೇನಿದೆ ಅದು ನಮ್ಮನ್ನು ಹಿಂಡ್ತಾ ಇದೆ. ಹಾಗಾಗಿ ನಮ್ಗೆ ಹಿಂದೆಂದಿಗೂ ಅನ್ಯಾಯ ದೊಡ್ಡದಾಗಿ ಕಾಣಿಸ್ತಿದೆ. ನಮಗೆ ಇಲ್ಲದೇ ಇದ್ದಿದ್ರೆ ಒಂದಿಷ್ಟು ಮ್ಯಾನೇಜ್ ಮಾಡ್ಬೋದಾಗಿತ್ತು ನಾವಿಲ್ಲಿ ಇರೋದ್ರಲ್ಲೇ. ನಮಗೆ ಅಸಹಾಯಕತೆಗೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಕರ್ನಾಟಕದಲ್ಲಿ. ಅದರ ಒಂದನ್ನು ಜ್ಞಾಪಕ ಇಟ್ಕೋಬೇಕು ನರೇಂದ್ರ ಮೋದಿ ಸರ್ಕಾರ. ಕರ್ನಾಟಕನೂ ಭಾರತದ ಭಾಗನೇ. ಹೇಗೆ ಎಲ್ಲ ದೇಶ ಎಲ್ಲ ಒಂದು ಅಂತ ಇವತ್ತು ಬಿಟ್ರಲ್ಲ ಲೋಕಸಭೆಯಲ್ಲಿ, ಅದರ ಕರ್ನಾಟಕನೂ ಇದೆ. ಮತ್ತು ಆ ಕರ್ನಾಟಕ ನಿಮ್ಮ ಗುಜರಾತ್ಗಿಂತ ಮೊದಲೇ ಬೆಟರ್ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ ಈ ದೇಶಕ್ಕೆ, ಅದನ್ನು ನೆನಪಿಟ್ಕೊಳ್ಳಿ. ಎಸ್, ಬಟ್ ಈ ಗುಲಾಮರನ್ನಾಗಿ ಯಾವನನ್ನು ಗುಲಾಮ ಮಾಡೋಕ್ಕಾಗಲ್ಲ, ಯಾವೊಂದು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡೋಕ್ಕಾಗಲ್ಲ. ಇದನ್ನ ಪದೇ ಅವ್ರು ಬಿಡ್ತಾರೆ ಅಂತ ನಾವು ಇಲ್ಲಿ ಬಿಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಮುಂದಕ್ಕೆ ಹೋಗ್ರಿ ಸರ್, ಸೌತ್ ಇಂಡಿಯಾ ಮುಂದಕ್ಕೆ ಹೋಗ್ರಿ, ಸಾಕಿ ಇವ್ರದ್ದು ಆಟಗಳು, ಯೂಸ್ಲೆಸ್ ವೇಸ್ಟ್ಗಳು. ಇನ್ನು ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲೆ ಭಾಷಣ ಮಾಡಿದ ಪ್ರಧಾನಿ ಮೋದಿ ಎಂದಿನಂತೆ ವಿಪಕ್ಷಗಳ ವಿರುದ್ಧ ಮಾತಿನ ಮತಾಪನ್ನ ಹಾರಿಸಿದ್ದಾರೆ. ರಾಷ್ಟ್ರಪತಿಗಳ ಭಾಷಣ ಬೋರಿಂಗ್ ಅಂತ ರಾಹುಲ್ಗೆ ಮಾತಲ್ಲೂ ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ಆಡಿದ್ರು ಆ ಮಾತನ್ನ. ಬಡವರ ಜೋಪಡಿಯಲ್ಲಿ ನಿಂತ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಳ್ತಾರೆ, ಆದರೆ ಅವರಿಗೆ ಬಡವರ ಮಾತು ಬೋರಿಂಗ್ ಆಗಿರುತ್ತೆ ಅಂತ ಕುಟುಕಿದ್ದಾರೆ. ಇಂಡಿಯನ್ ಸ್ಟೇಟ್ ಮೇಲೆ ಯುದ್ಧ ಅಂತ ರಾಹುಲ್ ಉದ್ದೇಶಿಸಿ ಕೆಲವರು ನಗರ ನಕ್ಸಲರಂತೆ ಮಾತನಾಡ್ತಾರೆ, ಅವರಿಗೆ ಸಂವಿಧಾನವೇ ಅರ್ಥವಾಗಿಲ್ಲ ಅಂತ ಮೋದಿ ಟೀಕಿಸಿದ್ದಾರೆ. ಕೆಲವರು ತಾವು ಪ್ರಬುದ್ಧರಂತ ತೋರಿಸಿಕೊಳ್ಳೋಕೆ ವಿದೇಶಾಂಗ ನೀತಿಯ ಬಗ್ಗೆ ಮಾತನಾಡ್ತಾರೆ, ಅದರಿಂದ ದೇಶ ಬೆಲೆ ತತ್ತರೂ ಕೂಡ ಅವರಿಗೆ ಫೀಲ್ ಆಗಲ್ಲ ಅಂತ ಮೋದಿಯವರ ಆರೋಪ. ರಾಷ್ಟ್ರಪತಿ ಭಾಷಣ ಸ್ಫೂರ್ತಿದಾಯಕವಾಗಿತ್ತು, ಆದರೆ ಹತಾಶ ಸೋನಿಯಾ ಗಾಂಧಿ ಮರ್ಮೂರನ್ನು ಅಪಮಾನಿಸಿದ್ದಾರೆ ಅಂತ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಉಳಿಕೆ ಮಾಡಿದ ಹಣವನ್ನು ಶೀಶ್ ಮಹಲ್ ನಿರ್ಮಿಸೋಕೆ ಬಳಸಲಿಲ್ಲ ಅನ್ನೋ ಮೂಲಕ ಕೇಜ್ರಿವಾಲ್ಗೆ ಟಾಂಗ್ ಕೊಟ್ಟಿದ್ದಾರೆ. जो लोग गरीबों की झोपड़ियों में फोटो सेशन कराकर अपना मनोरंजन करते रहते हैं, उन्हें संसद में गरीबों की बात बोरिंग ही लगेगी. मैं उनका गुस्सा समझ सकता हूं. ये देश का दुर्भाग्य है कि आजकल कुछ लोग अर्बन नक्सल की भाषा खुलेआम बोल रहे हैं. इंडियन स्टेट के सामने मोर्चा लेना. ಇವತ್ತಿನ ಮೋದಿ ಅವರದ್ದು ಭಾಷಣ ಪ್ರತಿಯೊಂದಕ್ಕೂ ಕೂಡ ಉತ್ತರ ಕೊಡುವಂಗಿತ್ತು. ಅಲ್ಲ, ಕೊಡಬೇಕಾದ ಅವ್ರ ಕೆಲಸ ಕೊಡ್ತಾರೆ, ಅವ್ರು ಮಾತಾಡ್ಬೇಕಾದ ಅವ್ರ ಕೆಲಸ ಅವ್ರು ಮಾತಾಡ್ತಾರೆ, ಇವ್ರು ಕೊಡಬೇಕಾದ ಕೆಲಸ ಇವ್ರು ಕೊಡ್ತಾರೆ. ಆಮೇಲೇನು? ಅಲ್ಲ, ಬರೀ ರಾಜಕೀಯ ಭಾಷಣ ಆಗೋಗ್ಬಿಡುತ್ತಾ ಅಂತ ಸರ್ ಸಂಸತ್? ಮತ್ತೆ ಅಲ್ಲಿ ಇನ್ನೇನಾಗಬೇಕು ಅನ್ಕೊಂಡಿದ್ದೀರಿ? ಅಲ್ಲ, ಟೀಕೆಗಳನ್ನೇ ಆಗೋಗ್ಬಿಡುತ್ತೆ. ಬೇರೆ ಇನ್ನೇನಾಗಬೇಕು? ಯಾವತ್ತಿಂದ ಇದು? ಅಲ್ಲ, ನೆನೆಯಿಂದನಾ? ಮತ್ತೆ ಇನ್ನೇನಾಗಬೇಕಲ್ಲಿ? ರಾಜಕಾರಣನೇ ಬರೀ ಟೀಕೆಯಲ್ಲಿದ್ದಾಗ, ಸ್ವಾರ್ಥ ದುಡ್ಡು ಹೊಡ್ಕೊಂಡು ಮಜಾ ಮಾಡ್ಕೊಂಡು ಹೋಗೋದಾಗದಾಗ ಇನ್ನೇನಿರುತ್ತೆ ಹೌಸಲ್ಲಿ? ಓಕೆ, ಅಪೋಸಿಷನ್ನು ಅಷ್ಟೇ ಜವಾಬ್ದಾರಿಯಿಂದ ಬಿಹೇವ್ ಮಾಡಿದ್ಯಾ? ಬೇಡ. BJPಯವರು ಅಪೋಸಿಷನಲ್ಲಿ ಇದ್ದಾಗ ಮಾಡಿದಾರಾ? ಇಲ್ಲ. ಮಾಡಿದಾರಂತ? ಇಲ್ಲ. ಮತ್ತೆ ಹೆಂಗಂತೆ? ಹಾಗಾಗಿ ನಡೆಯುತ್ತೆ ಸಾಧನ. ಬೇಕಿದ್ದವ್ರು ಪ್ರೈಮ್ ಮಿನಿಸ್ಟರ್ ಭಾಷಣ ಸಂತೋಷದಲ್ಲಿ ಕೇಳ್ಕೊಳ್ಳಿ, ಇಲ್ದಿರ ಪಕ್ಕಕ್ಕೆ ತಳೆ ಬಿಸಾಕಿ ಅಷ್ಟೇ. ಓಕೆ, ಇನ್ನೇನು ಮಾಡೋಕ್ಕಾಗತ್ತೆ? ನಾವು ರಾಹುಲ್ ಗಾಂಧಿ ಬೇಕಿದ್ದವ್ನು ಕೇಳ್ಕೊಳ್ಳಿ, ಇಲ್ದಿರ ಪಕ್ಕಕ್ಕೆ ತಳೆ ಬಿಸಾಕಿ. ಏನಿದೆ ಅದರಲ್ಲಿ? ನಿರೀಕ್ಷಿತವಾದ ಉತ್ತರಪ್ಪ. ನನಗೇನು ದೊಡ್ಡ ಹೊಸ ಉತ್ತರ ಏನು ಕಾಣಲಿಲ್ಲ ಅದರಲ್ಲಿ. ಬಟ್ ಈ ಫೋಟೋ ಶೂಟ್ ಎಲ್ಲರೂ ಮಾಡಿಸ್ತಾರಲ್ಲ ಸರ್, ಅದು ಬಿಡಿ,
ರಾಹುಲ್ ಗಾಂಧಿ ವಿಲ್ ಹ್ಯಾವ್ ಟು ಬಿ ಮೋರ್ ರೆಸ್ಪಾನ್ಸಿಬಲ್. ಪ್ಲಸ್ ಎವಿಡೆನ್ಸ್ ಇಲ್ಲದೆ ಮಾತಾಡ್ತಾರೆ ಅವ್ರ ಬಾಯಿಗೆ ಬಂದಂಗೆ ಅವ್ರು ಇಷ್ಟ ಬಂದಂಗೆ ಅಂತ ಅನ್ನೋದು ಒಂದಿದೆ ಸಮಸ್ಯೆ. ನಾನು ಇಲ್ಲ ಅಂತ ಹೇಳಲ್ಲ ಅದನ್ನು. ಪ್ರೈಮ್ ಮಿನಿಸ್ಟರ್ ಹೇಳಿದ್ದೇವೆ ಇಂದಿರಾ ಗಾಂಧಿ ಇದು ಮಾಡಿದ್ರು, ರಾಹುಲ್ ಗಾಂಧಿ ಗೊತ್ತು ನಮಗೆ, ಹೌದು ನಮಗೆ ಗೊತ್ತದು. ಉತ್ತರ ಕೊಡ್ಲಿಲ್ಲ ಅಂದ್ರೂ ಪಲಾಯನ ಅಂತ ಹೇಳಿರ್ತಿದ್ರಲ್ಲ ಸರ್. ಉತ್ತರ ಕೊಡದೇ ಇದ್ದಿದ್ರು ಉತ್ತರ ಕೊಡಬೇಕಾದ ಅವ್ರ ಜವಾಬ್ದಾರಿ ರೀ. ಲೀಡರ್ ಆಫ್ ದಿ ಹೌಸ್ ಆಗಿ ಕೊಡಬೇಕು ಅಂದ್ರೂ ಕೊಡಬೇಕು, ಬೇಡ ಕೊಡಬೇಡಿ, ಹೋಗಿ. ಪ್ರತಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಇನ್ನೊಂದು ಸ್ವಲ್ಪ ಸೀರಿಯಸ್ ಆಗಬಹುದಿತ್ತ ಅಂತ ಸರ್. ನಿಮಗನ್ನಿಸ್ತಿಲ್ವೇನೋ? ನಿಮಗೆ ಸೀರಿಯಸ್, ನಿಮ್ಮನ್ನು ನಾನು ಸೀರಿಯಸ್ ಅಲ್ಲ ಅಂದರೆ ನಿಮಗೇನು ಅನಿಸುತ್ತೆ? ನಿಮ್ಗೇನನ್ಸುತ್ತೆ? ನನ್ನ ಅಭಿಪ್ರಾಯ ಅನಿಸುತ್ತೆ. ಯಾಕಂದರೆ ನಿಮ್ಮ ಪ್ರಕಾರ ನೀವು ಸೀರಿಯಸ್ ಆಗಿದ್ದೀರಿ. ಹಂಗೆ ನನ್ನ ಅಭಿಪ್ರಾಯ ಸೇಮ್ ಇರ್ಬೋದು. ರಾಹುಲ್ ಗಾಂಧಿಗೆ ಅವ್ರ ಪ್ರಕಾರ ಅವ್ರು ಸೀರಿಯಸ್ ಆಗಿದ್ದೀರಂತೆ ಇರ್ಬೋದು. ನಿಮ್ಮ ಪ್ರಕಾರ ಅವ್ರು ಸೀರಿಯಸ್ ಅಲ್ಲ ಅನ್ನಿಸ್ತಿರ್ಬೇಕು, ಅವ್ರಿಗೆ ಅನ್ನಿಸ್ತಿರ್ಬೋದು ನಾನು ಸೀರಿಯಸ್ ಆಗಿದ್ದೀನಿ ಅಂತ. ಹಾಗಾಗಿ ಯಾರು ಸೀರಿಯಸ್ಸು, ಯಾರು ಸೀರಿಯಸ್ ಅಲ್ಲ, ಮತ್ತು ಯಾರು ಮಾತಾಡ್ತಿರೋದ್ರಲ್ಲಿ ಸತ್ಯಾಂಶ ಇರಬಹುದು ಅಥವಾ ಇಲ್ಲ, ಯಾರು ಮಾತಾಡ್ತಿರೋದಕ್ಕೆ ಸಾಕ್ಷಿಗಳೇನಾದ್ರು ಇದೆಯೋ ಇಲ್ವೋ ಅನ್ನೋದನ್ನು ಅಲ್ಟಿಮೇಟ್ಲಿ ಅರ್ಥ ಮಾಡಿಕೊಳ್ಳಬಹುದಾದ ಜನ ತೀರ್ಮಾನ ಮಾಡಬೇಕು. ನೀವು ಎಂಥ ನ್ಯೂಸ್ ಪ್ರೆಸೆಂಟರು, ನಾನು ಅಥವಾ ಇವರೋ ಇನ್ನೊಬ್ಬರು ಮತ್ತು ಅನ್ನೋದು ಜನನೇ ತಾನೇ ತೀರ್ಮಾನ ಮಾಡಬೇಕು ಅಲ್ಟಿಮೇಟ್ಲಿ. ಸತ್ಯ, ಹೌದು. ನಮ್ಮ ಕೇಸಲ್ಲಿ ಈಗ ಸೇಮ್ ಅಲ್ಲವೇ ಜನನೇ ತೀರ್ಮಾನ ಮಾಡಬೇಕು, ಜನ ತೀರ್ಮಾನ ಮಾಡಬೇಕು. ಹಾಗಾಗಿ ರಾಹುಲ್ ಗಾಂಧಿ ಸೀರಿಯಸ್ ಅಲ್ಲ ಅನ್ನೋದು ನಮಗನ್ನಿಸ್ತಿದೆ ಅಂತ ಇಟ್ಕೊಳ್ಳಿ. ಅಥವಾ ರಾಹುಲ್ ಗಾಂಧಿನ ಒಪ್ಪಲಿಕ್ಕೆ ಸಾಧ್ಯವಿಲ್ಲದ ಮನಸ್ಥಿತಿಗಳಲ್ಲಿದ್ದವ್ರಿಗೆ ಅನ್ಸತ್ತೆ. ತಿಪ್ಪರ್ ಲಾಗ ಹೊಡೆದ್ರು ಬಿಜೆಪಿನ ಒಪ್ಪಕ್ಕಾಗದೇ ಇರೋಂಥವ್ರಿಗೆ ನರೇಂದ್ರ ಮೋದಿ ಏನೇ ಮಾತಾಡಿದ್ರು ಸರಿ ಅಂತ ಹೆಂಗೆ ಅನ್ಸಕ್ಕಾಗತ್ತೆ? ಹೌದು, ಇದು ಅಷ್ಟೇ. ಎಸ್.